ಅನ್ಯಾಯವಾಗಿ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಲ್ಲೇ ಆಸ್ತಿ ಎಲ್ಲನೂ. ಲೇ ಹೆಂಗೋ ಇದ್ದಿದ್ದ 2 ಎಕರೆ ಹೊಲನೂ ನುಂಗು ನೀರು ಕುಡಿದ್ಬಿಟ್ಟಲ್ಲೇ. ಆ ಸಾವುಕಾರಂಗದ್ ಯಾವಾಗೇ ಬರ್ಕೊಡಕ್ಕೆ ಹೋಗಿದೆ ನೀನು? ಹಾಂ, ಇದೆಲ್ಲ ಯಾಕಲೇ ಬೇಕಿತ್ತು ನಿನಗೆ? ಎಲ್ಲ ಒಂದೇ ಕಿತ್ತ ಸ್ಟೇ ಸ್ಟೇ ಅಂತ ಹೇಳ್ಬಿಟ್ಟದು ಅಂಥದ್ದು ಟೇ ತಂದ್ಬಿಟ್ಟು ಇವತ್ತು ನಾವು ಆ ಮನೆಗೆ ಹೋಗೋಕ್ಕಾಗ್ದಿರ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ವಲ್ವೇ ನಾವು. ಎಂಥ ಪರಿಸ್ಥಿತಿನೇ ಮಾರೈತಿ ನಮ್ಮದು. ಹೀಗೇನೇ ಮಾಡೋದು? ಈ ಮನೆ ಅಂದ್ರೆ ನಮ್ದಲ್ಲ, ಸದ್ಯ ಊರಾಗೈತಲ್ಲ ಆ ಮನೆಗನ ಹೋಗಿದ್ದು ಬಿಡನೇನೆ. ಹಾಂ, ನಾನೇನಾರ ಹೋಗ್ಬಿಟ್ಟು ಆ ಮನೆಗಿದ್ಬಿಟ್ರೆ ಅಕ್ಕಪಕ್ಕದ ಮನೆ ಎಲ್ಲ ಆಡ್ಕೊಂಡು ನಗುತ್ತಾರ್ರಿ. ಸಾವುಕತಿಯಾಗಿ ಬರ್ತೀನಿ ಅಂತಂದು ನೋಡಿ ಅಂತ ಪರಿಸ್ಥಿತಿನ ಗೋಳೆ ಅಂತ. ಮೊದಲೇ ನಾನು ಹುಟ್ಟು ಬೆಳೆದಿರೋ ಊರು ರೀ. ಆ ಮನೆಗೆ ಹೋಗ್ಬಿಟ್ರೆ ನಾನು ಮರುವಾದ ಇರೋಕ್ಕಿಲ್ಲ ರೀ. ನಾನು ಬರೋಕ್ಕಿಲ್ಲ ಮನೆಗೆ, ನಾನು ಬರೋಕ್ಕಿಲ್ಲ. ಎಂಥ ಅನ್ಯಾಯ ಮಾಡ್ಬಿಟ್ಟಾರಿ ಸಾವುಕಾರ. ಅನ್ಯಾಯವಾಗಿ ಫ್ಯಾಕ್ಟ್ರಿ ಓನರ್ಗಳಾಯ್ತಿದ್ವಲ್ರಿ ನಾವು. ಹಾಂ, ಎಲ್ಲ ಕಿತ್ಕೊಂಡು ಮೋಸ ಮಾಡ್ಬಿಟ್ಟು ಪ್ಯಾಂಗ್ನಾಮ ಹಾಕ್ಬಿಟ್ಟಲ್ವಲ್ರಿ. ನಾವು ಏನು ಮಾಡೋದು ಇವಾಗ? ಈ ಮನೆನ ಸರಿಯಾಗಿ ಬಂದ್ಬಿಟ್ಟು ಖಾಲಿ ಮಾಡಿಸ್ತಾಳ್ರಿ ಅವಳು ಬತ್ತಳೆ ಬಂದ್ಬಿಟ್ಟು ಇವಾಗ ಮನೆ ಖಾಲಿ ಮಾಡಿಸ್ಕೊಂಡು ಹೊಂಟೋಯ್ತಳ್ರಿ. ಇವಾಗ ಏನ್ರಿ ಮಾಡೋದು ನಾವು ಬೀದಿಗೆ ಬಂದ್ಬಿಡ್ತೀವಿ. ನಾನು ಬೇರೆ ಬಸ್ರಿ ಬ್ಯಾಡ 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 ಅಂತ ಬಡ್ಕೊಂಡೆ. ಈಗಲೇನಿಯ ಮಕ್ಕಳು ನೀನು ಆಗ್ಲಿ ಅಂತ ಹೇಳ್ದೆ. ಏನಾಯ್ತಿಲ್ಲ ಈ ಮಣ್ಣು? ಹಾಂ, ಏನಾಯ್ತು ನೋಡು. ನನಗೆ ಗೊತ್ತಾಯಿರೋ ಸಿಟ್ಟಿಗೆ ನೀನು ಏನು ಮಾಡ್ತೀನೋ ಗೊತ್ತಿಲ್ಲ ನನಗೆ. ಹಾಂ, ಬ್ಯಾಡ ಅಂದಿದ್ದೆಲ್ಲ ಬೇಕು ಅಂತ ನೀ ನನ್ನ ಮಗ. ನನಗೇನ್ಲೇ ಸಾರ್ದಿ, ನನಗೇನ್ಲೇ ಗೊತ್ತಿದ್ದು ಇಂಥ ಗತಿ ಬರ್ತದೆ ಅಂತ ಹೇಳ್ಬಿಟ್ಟು. ಆಗಲೇ ನಿಂಗೆ 6-7 ತಿಂಗಳೇನೋ. ಹಾಂ, ಈಗ ಮಗ ತೆಗ್ಸಕ್ಕಾಯ್ತದ? ಬ್ಯಾಡ ಬೇಡ ಬೇಡ ಬೇಡ, ಹೆಂಗೋ ಇರಲಿ ಸುಮ್ಕಿರೆ. ಹೆಂಗೋ ಜೀವನದಾಗೆ ಒಂದಿನ ಮಕ್ಳು ಹುಟ್ಟಿದ್ಮೇಲೆ ನೆಮ್ಮದಿ ಸಿಗ್ತದೇನೋ ನೋಡೋಣ. ಸಿಗ್ತದೆ ನಿಮ್ಮ ಬಾಯಿಗೆ ಮುಣ್ಣಾಕ ಸಿಗ್ತದೆ. ನಂದು 2 ಎಕರೆ ಹೊಲ, ಫ್ಯಾಕ್ಟ್ರಿ, ಅಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಹೊಂಟೋಯ್ತಲ್ರಿ. ಏನ್ರಿ ಮಾಡೋಣ? ನಮ್ಮ ಪರಿಸ್ಥಿತಿ ಯಾವನಿಗೂ ಬರೋದು ಬೇಡ ಅಂಥ ಪರಿಸ್ಥಿತಿ ಬಂದ್ಬಿಡ್ತಲ್ರಿ ನಮಗೆ. ಅಲ್ಲ, ನಮ್ಮಲ್ಲ ನಾವೇ ಕಳ್ಕೊಂಡಿದ್ದಲ್ದೆ ನಾವೇ ಬೀದಿಗೆ ಬಿದ್ಬಿಟ್ವಲ್ರಿ. ಸುಮ್ಮನೆ ಮುರುವಾದೇಗ ಸಾವುಕಾರನ ಮಾತು ಕೇಳಲಿಲ್ಲ ಅಂದಿದ್ರೆ ಉದ್ಧಾರ ಆಯ್ತಿದ್ದೆ ಅನ್ನಿಸ್ತದೆ. ಎಲ್ಲರೂ ಹೇಳಿದ್ ನಿಜನೇನಿಯ. ಸಾವುಕಾರನ 2 ಎಕರೆ ಹೊಲ ಹೊಡಿಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪಿಲ್ಲರ್ ಮಾಡ್ಬಿಟ್ಟವನಿ ಅಂತ ಅನ್ನಿಸ್ತದ್ರಿ. 2 ಎಕರೆ ಹೊಲನ ಹೆಂಗೋ ಹೊಡೆದು ಬಿಡಬೇಕು ಅಂತ ಹೇಳ್ಬಿಟ್ಟು ಅವಾಗ ಅರ್ಥವೇ ಆಗಲಿಲ್ಲ. ಇವಾಗ ಅರ್ಥ ಆಯಿತು. ಇವಳು ಯಾವಳ ಮಧ್ಯ ರೋಜಾ ಅಂತ ಅವಳು ಬರಲಿಲ್ಲ ಅಂತ ಹೇಳಿದ್ರೆ ಆಸ್ತಿ ಹಂಗೋ ದಕ್ಕಿರೋದು ನಮಗೆ. ಅವಳು ಯಾವಳ ಕೊಡ್ಡಿ ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟು ಸಾವುಕಾರನು ಸೇರಿ ಚಿಕಡಿಗೆ ಹಾಕ್ಬಿಟ್ಟವಳಂತೀರಿ. ಅವ್ನು ನಮ್ಗನ ಈ ಮನೆ ಐತೆ, ಅವ್ನಿಗೆ ಈ ಮನೆಯೂ ಇಲ್ಲ, ಬೀದಿ ಬಿಕಾರಿಯಾಗಿ ಹೋಗ್ಬಿಟ್ಟವನಂತೆ. ಗೊತ್ತೇನು? ನಮ್ಗನಸದಿ ಈ ಮನೆ ಇರೋದಕ್ಕೆ ನಮ್ಮ ಪುಣ್ಯ. ಇನ್ನೂ ಆ ರೋಜಂಗೆ ಈ ಮನೆ ಕಣ್ಣು ಬಿದ್ದಿಲ್ಲ. ಕಣ್ಣು ಬಿದ್ದಿದ್ದಿನ ನಮ್ಮನ್ನು ಮತ್ತೆ ಬೀದಿಗೆ ಹಾಕ್ಬಿಡ್ತಾಳ್ರಿ. ಬ್ಯಾಡ ಸುಮ್ಕಿರು. ಈ ಮನೆ ಅವಳಿಗೆ ನೆನಪಾಗದೆ ಬೇಡ. ಒಂದು ನಿಂಬೆಣ್ಣು ಮುಂದಿಸ್ಕೊಂಬಂದು ಹಾಕ್ಬಿಡ್ತೀನಿ. ಈ ಮನೆ ನೆನಪೇ ಬರ್ದಿದ್ದಂಗೆ. ಬರೀ ಇಂಥದೆಯ ನಿಮ್ದು, ಬರೀ ಇಂಥದೆಯ. ಶಾರದಿ ಕೆಲಸ ಕೊಡ್ತೀನಿ ಬಾ ಅಂತ ಹೇಳ್ತಿದ್ದಲ್ಲೇ ಬಂದೀವ್ನಿ. ಕೊಡೆ ಕೆಲ್ಸ. ನೀನ್ ಫ್ಯಾಕ್ಟ್ರಿ ಓನರ್ ಅಲ್ವೇನೆ ಇವಾಗ? ಕೊಡೆ ಕೆಲ್ಸ ನಾನ್ ಬರ್ತೀನಿ. ಎಂತ ಕೆಲಸ ಕೊಡ್ತೀಯ ಯೋಳೆ? ಎಷ್ಟು ಸಂಬಳ ಕೊಡ್ತೀಯ ಯೋಳೆ? ನೋಡೆ ಸುಮ್ಕೆ ಸರಜಿ, ಉರಿಸ್ಬೇಡ ನನಗೆ. ಸುಮ್ಮನೆ ಒಯ್ತಾ ಇರು ನೀನು. ಉರಿಸ್ದೆ ಅಂದ್ರೆ ನಂಗೆ ಸರಿಯಾಗಿರಕ್ಕಿಲ್ಲ ನೋಡು. ಒಯ್ತಾ ಇರು ಸುಮ್ಕೆ ನೀಯ. ಕೊಡೆ ಕೆಲ್ಸ. ಫ್ಯಾಕ್ಟ್ರಿ ಓನರ್ಗಳಿಗೊಂದು ಕೆಲಸ ಕೊಡೋದೇನು ದೊಡ್ಡ ವಿಷಯನೇ? ಕೆಲಸ ಕೊಡು, ಮ್ಯಾನೇಜರ್ ಕೆಲಸ ಕೊಡ್ತೀನಿ ಬಾ ಅಂತ ಹೇಳ್ತಿದ್ದಲ್ಲ ನೀನು. ನಿಮ್ಮ ಅಮ್ಮ ನಿಮ್ಮ ಮಕ್ಕಳು ಎಲ್ಲ ಸೇರ್ಕೊಂಡು ಗಂಡ ಎಲ್ಲರೂ ಬನ್ನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನೇ ಕರೀತಿದ್ದೆ. ಫ್ಯಾಕ್ಟ್ರಿ ಬೇರೆ ನೀನಿಯ ಪೂಜೆ ಪುನಸ್ಕಾರ ಎಲ್ಲ ಆಗೋಗ್ಬಿಟ್ಟೈತೆ. ಅದಕ್ಕೆ ಕೊಡ್ತೀಯೇನೋ ಕೆಲಸ ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬಂದೀವ್ನಿ. ಬ್ಯಾಡ್ವೆ ಸರೋಜಿ, ರೇಗಿಸ್ಬೇಡ. ಈಗಲೇ ಪಿತ್ತ ನೆತ್ತಿಗೆ ಏರ್ಬಿಟ್ಟೈತೆ ನನಗೆ. ಇನ್ನ ನಿನ್ ಪಿತ್ತ ನೆತ್ತಿಗೆ ಏರ್ಸಿದ್ರೆ ನಂಗೆ ಹುರಿದು ಹೋಗ್ಬಿಡ್ತದೆ ಅಷ್ಟೇ ನೀನಿಯ. ಅಯ್ಯೋ ಯಾಕೆ ಹುರ್ಕಂತೀಯ? ಇರೋದು ಇದ್ದಂಗೆ ಹೇಳಿದ್ರೆ ಯಾಕೆ ಹುರ್ಕಂತೀಯೋ ಏನೋ ನಾಕಾಣೆ. ಫ್ಯಾಕ್ಟ್ರಿ ನಿಂದು, ಸಾವುಕಾರ ಆಸ್ತಿ ಎಲ್ಲ ನಿಂದು. ಫ್ಯಾಕ್ಟ್ರಿನ ಕೆಲಸ ಕೊಡೋಕ್ಕಾಗಲ್ಲ ಅಂತಂದ್ರೆ ಹೋಗ್ಲಿ ನಿಮ್ಮ ಜಮೀನಾಗನ ಕೆಲಸ ಕೊಡ್ಬೇಕು ತಾನೆ ನನಗೆ. ನೀನೇ ತಾನೇ ಅವತ್ತು ನಾನು ಅಯ್ಯೋ ಸುಮ್ಮನೆ ನಿಂತಿದ್ರೆ ಬಂದ್ಬಿಟ್ಟು ನಮ್ಮ ಮನೆ ಕೂಲಿಗೆ ಬಾ, ನಾಳೆಗೆ ಬಾ ಅಂತ ಹೇಳ್ದಲ್ಲ. 15,000 ದುಡ್ಡು ಕೊಡ್ತೀಯೇನೆ? ಬರ್ತೀನಿ, ನಾಳೆಯಿಂದನೇ ಬರ್ತೀನಿ. ಕೊಡ್ತೀಯೇನೆ? ಬ್ಯಾಡ ಸರಜಿ ಬ್ಯಾಡ, ಸುಮ್ಕೆ ರೇಗಿಸ್ಬೇಡ ನೋಡು. ಶಾರದಿ, ಕೋಳಿ ಸಾರು ಮಾಡಿದ್ಯೇನೆ? ಘಮ ಅಂತ ಕೋಳಿ ಸಾರು ವಾಸನೆ ಬರ್ತೈತೆ. ಒಂದು ಬಾಟ್ಲು ಸಾರು ಕೊಟ್ರೆ ಏನೋ ನಾಲ್ಗೆ ಕೆಟ್ಬಿಟ್ಟಿತ್ತು ಸಾರಿಲ್ಲ ಒಂದು ವಾರದಿಂದ. ಒಂದು ಬಾಟ್ಲು ಸಾರು ಕೊಟ್ರೆ ಹೆಂಗೋತ್ತಾಗೆ ನಿನ್ನ ಹೆಸ್ರು ಹೇಳ್ಕೊಂಡು ತಿನ್ಕೋತೀವಿ. ನಿನಗಿಲ್ಲ ಅಂತ ಹೇಳ್ತಾಳೇನೆ? ನಿನಗಿಲ್ಲ ಅಂತ ಅವಳಿಂದನೇ ಹೇಳ್ತಾಳೆ. ನೀವಿಬ್ರು ಸಂದಕ್ಕಿದ್ರಲ್ಲ, ಅವಳು ಫ್ಯಾಕ್ಟ್ರಿ ಓನರ್. ಇವಾಗ ಫ್ಯಾಕ್ಟ್ರಿ ಓನರು ಕೋಳಿ ಕುಯ್ದು ಮಾಡಿರ್ತಾಳೋ ಇಲ್ಲ ಕುರಿನೇ ಕುಯ್ದ್ಬಿಟ್ಟು ಮಾಡಿತ್ತಾಳೆ ಇಸ್ಕ. ಅಯ್ಯೋ ದೊಡ್ಡದೊಂದು ದಬ್ಬರ್ಗಿ ತರದಲ್ವೇ ಬೋರಿ ಕೈಗೆ ಬಂದ್ಬಿಟ್ಟಿದ್ಯಾ? ಅವ್ರ ಮನೆಗೆ ಏನ್ ಐತದ ಇಸ್ಕೊಂಡು ಹೋಗೋಣ, ಆಮೇಕಿಂದ ತೊಳಗ್ ತಂದು ಕೊಡನಿ ಅಂತ ಹೇಳ್ಬಿಟ್ಟು ಬಂದೆ. ಇನ್ಮ್ಯಾಲೆ ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಅವಳಂತನೂ ಶಾರದಿ ಕೆಲಸ ಆಳುಗಳನ್ನ ಇಟ್ಕೊಂಡು ಮಟನ್ ಚಿಕನ್ ಮಾಡಿಸ್ತಿದ್ದಾಳೆ. ಬರೋದು ತಿನ್ನೋದು ಅಷ್ಟೇನಿಯಾ. ಫ್ಯಾಕ್ಟ್ರಿನಾಗೆ ನನಗೂ ಕೆಲಸ ಕೊಡಿಸ್ತೀನಿ ಅಂತ ಹೇಳೋಳೆ. ಫ್ಯಾಕ್ಟ್ರಿನಾಗ ಬಂದ್ಬಿಟ್ಟು ನನಗೂ ಕೆಲಸ ಕೊಡಿಸ್ತಾಳೆ. ಇಬ್ರು ಜೂಮ್ ಅಂತ ಕೆಲ್ಸಕ್ಕೆ ಹೋಗೋಣ ಬರೋಣ. 15,000 ಸಂಬಳ ಬೇರೆ ಕೊಡಿಸ್ತಾಳಂತೆ. ಹೌದೇನೆ? ನಾನು ಬರ್ತೀನಿ ಶಾರದಿ. ನನಗೂ ಕೆಲಸ ಕೊಡ್ಸೆ. ಏನೋ ದೊಡ್ಡ ಮನಸ್ತಿ ಆಗೋಗ್ಬಿಟ್ಟಿದ್ಯಾ ನೀನು. ನನಗೂ ಕೊಡ್ಸೆ. ನಾನು ಸೇರ್ಕೋತೀನಿ. ನನ್ನ ಗಂಡ ಕೇಳಿದ್ ಕೊಡ್ಸಕ್ಕಿಲ್ವೇ? ಇಷ್ಟಪಟ್ಟು ತಕೊಂಡನ ತಕೊಂತೀವಿ ಕಣ್ಲೆ.
ಬ್ಯಾಡ ಕಡ್ಲೆ ಸರಜಿ, ಬ್ಯಾಡ. ದೇವ್ರಾಣೆನುವೆ ಬ್ಯಾಡ ಸರಜಿ. ರೇಗಿಸ್ತಿ ಅಂತಂದ್ರೆ ಇಲ್ಲೇ ನಿನ್ನ ಅಟ್ಯಾಚ್ ಮಾಡಾಕ್ ಬಿಡ್ತೀನಿ. ಹೇ ನಿಂಗೆ ಗೊತ್ತಾಗಿಲ್ಲ ಶಾರದಾ, ಹೊಗಳಬೇಕು. ಪಾಪ ಇವ್ ಅಣ್ಣಯ್ಯ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ರಿ ಅಂತ ಊರೋಗಿರೋರ್ನೆಲ್ಲ ಕರೆದು ಬಂದೈತೆ. ಇನ್ನೇನು ಎಲ್ಲ ಶುರುವಾಯ್ತಾ ನಿಮ್ಮಂತ ಕೆಲಸ ಕೊಡಿ ಅಂತ ಬರಕ್ಕೆ. ನೀನು ರೆಡಿ ಮಾಡ್ಕೊಂಡಿರು ಎಲ್ರಿಗೂ 10,000 ಸಂಬಳ ಕೊಡಕ್ಕೆ. ಇವ್ ಅಣ್ಣಯ್ಯ ತಾನೇ ಹೇಳ್ಕೊಬಿಟ್ಟು ಬಂದಿರೋದು. ಫ್ಯಾಕ್ಟ್ರಿ ನನ್ನ ಹೆಸರಿಗೆ ಆಯ್ತದೆ, ನಮ್ಮಿಬ್ಬರ ಹೆಸರಿಗೆ ಆಯ್ತದೆ ಅಂತ ಏನೋ ಇದ್ರ ಮೇಲೆ ಎಲ್ರೂ ಕೆಲ್ಸಕ್ಕೆ ಬಂದ ಕರೆದ್ಬಿಟ್ಟು ಬಂದೆ ಕಣ್ಲೆ ಶಾರದಿ. ಅಷ್ಟಕ್ಕೆ ನೀವು ಹುಡಿಕೊಂಬಂದ್ಬಿಟ್ಟವ್ರು ನೋಡಿ ಇವರು. ಹಾಂ, ತಿನ್ನಕ್ಕೆ ಗಂಜಿ ಕೂಳಿಲ್ಲ ಅಂದರೆ ಯಮ್ಮಂಗೆ ಚಿಕನ್ ಸಾಂಬಾರು ಬೇರೆ ಕೊಡ್ಬೇಕಂತ. ಚಿಕನ್ ಸಾಂಬಾರು ನನ್ನ ಹೊಟ್ಟೆ ಉರ್ಸಕ್ಕೆ ಅಂತ ನೀಯೇ ಬಂದವಳೆ ಅನ್ನಿಸ್ತದೆ ಇವಳು. ಎಲ್ಲ ಮನೆಯಾಳಿಗ್ಲೇ ನೀ ಬೇಕಂತ ಮಾಡ್ರೆ ನೀ ಎಲ್ಲ ನನವೇ ಉಗುತ್ ಕಳಿಸೆ ಶಾರದಿ. ನನಗಂತೂ ಇವ್ರನ್ನ ನೋಡೋಕ್ಕಾಯ್ತಿಲ್ಲ, ಹುರಿದೋಯ್ತಾಯ್ತು ಆಡ್ಕೊಳಕ್ಕೆ ಅಂತ ನೀಯೇ ಬಂದವೆ ಅನ್ನಿಸ್ತದೆ. ಆನಂದ ಪರಮಾನಂದ ಪರಮಾನಂದ ಶಾರದಿ ಕೊಡ್ಸೋ ಕೆಲಸದಿಂದ ಪರಮಾನಂದ, ನಂಗೆ ಪರಮಾನಂದ. ಎದ್ದೋಳು ಶಾರದಿ, ಎದ್ದೋಳು. ಒಂಚೂರು ಸಾರು ಕೊಡು, ಎದ್ದೋಳೆ. ಘಮ ವಾಸನೆ ಬರ್ತೈತೆ. ನಮ್ಮ ಮನೆಗೆ ಯಾವತ್ತನ ಮಾಡ್ದಾಗ ತಂದು ಕೊಡ್ತೀನಿ. ನಾನು ಅನ್ಕೊಂಡೆ ನಿಮ್ಮ ಮನೆಗೆ ನೀನು ಮಾಡಿರೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಬೊಸ್ರಿ ಅಲ್ವಾ, ಬೈಕೆ ಶಾನೆ ಇರ್ತದೆ, ಅದಕ್ಕೆ ಮಾಡಿರ್ತೀಯ ಅಂತ ಗೊತ್ತು, ಅದಕ್ಕೆ ಬಂದಿದ್ದು. ಬಾ, ಒಂದು ಚೂರು ಹಾಕ್ಕೊಡ್ಬಾರೆ, ತಿನ್ಕೋತೀನಿ. ನೀವಿಬ್ರು ಇಲ್ಲಿಂದ ತೊಲಗ್ತಿಲ್ವಾ? ಏನು ಬೇಕಂತ ಆಡ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ರ ಇಲ್ಲಿ. ಲೇ ಸರಜಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ ಇಬ್ರು ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಏನೇ ಇಷ್ಟೊಂದು ಆಡ್ಕೊಂಡು ಹೋಗ್ತಾ ಇದ್ದೀರಾ? ಕೋಳಿ ಸಾರು ತಿನ್ನ ಗಂಜಿ ಕುಳಿಲ್ಲ ನಮ್ಗಿಲ್ಲಿ. ಕೋಳಿ ಸಾರು ಮಾಡ್ಬೇಕಂತ ಅಮ್ಮ, ಕೋಳಿ ಸಾರು. ಲೇ ಸರಜಿ, ನಿನಗೆ ಅವತ್ತೆಲ್ಲ ಅವಮಾನ ಮಾಡಿದೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನನ್ನ ಮುಂದೆ ನನಗೆಲ್ಲ ಅವಮಾನ ಮಾಡಕ್ಕೆ ಬರಬೇಡ ನೀನು. ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ. ಏನು ಅನ್ಕೊಬಿಟ್ಟಿದ್ದೀನಿ ನನ್ನ? ಹಾಂ, ಬಂದ್ಬಿಟ್ಟು ಮನೆ ಮುಂದೆ ಬಂದ್ಬಿಟ್ಟು ಆಡ್ಕೊಂಡು ಹೋಗ್ತಾವಳೆ. ನಿನಗೂ ಒಂದು ಗತಿ ಬರ್ತದೆ ನೋಡು, ಸರಿಯಾಗಾಯ್ತದ ಗತಿ. ಲೇ, ಕೋರ್ಟಾಗ ಕೇಸ್ ನಡೀತೈತೆ ಇವತ್ತೆಲ್ಲ, ನಾಳೆ ಫ್ಯಾಕ್ಟ್ರಿ ನಂದೇನಿ ಆಗೋದು. ಫ್ಯಾಕ್ಟ್ರಿ ನಂದಾದ್ಮೇಲೆ ಆಮೇಲೆ ಬಾ, ಕಸ ಗುಡ್ಸ ಕೆಲ್ಸಕ್ಕೆ ಇಕ್ಕಂತೀನಿ ನಮ್ಮ ಮನೆಗೆ ನೀಯ. ಬಂದ್ಬಿಟ್ಲಿಲ್ಲ ಆಡ್ಕೊಳಕ್ಕೆ. ನಾನು ಸ್ವಲ್ಪ ದಿನ ತಡ್ಕ. ಕೋರ್ಟ ಕೇಸು ಎಲ್ಲ ನಡೀತೈತಲ್ಲ, ಫ್ಯಾಕ್ಟ್ರಿ ನನ್ನ ಹೆಸ್ರಿಗಾಗ್ಲಿ, ಅವಾಗ ಮಾಡ್ತೀನಿ ನಿಂಗೆ. 2 ಎಕರೆ ಜಮೀನು ನಂದು ಅಂತಂದ್ರೆ ಕಟ್ಟಿರೋ ಫ್ಯಾಕ್ಟ್ರಿ ನಂದೇನಿಯ. ಮರಿಬೇಡ, ಶಾನೆ ನಿಗ್ರಾಡ್ದೆ ಅಂತಾರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ ನೀಯ. ಆಡ್ಕೊಂಡು ಹೋಗ್ತಾವಳೆ ಯಾಕೋನುವೆ. ಇವಳೇನು ಕೋಟ್ಯಾಧೀಶ್ವರಿ. ಇವ್ರ ಮನೆ ತುಂಬಾ ದುಡ್ಡು, ವಜ್ರ ವೈಡೂರಿ ಎಲ್ಲ ತುಳುಕ್ತೈತೆ ನನಗೆ. ಸುಮ್ಕೆ ನೀ ಎದ್ಬಿಟ್ಟು ಹೋಗು, ನನ್ನ ಹತ್ರ ಉಗಿಸ್ಕೊಳಕ್ ನೀನು ಬರ್ಬೇಡ ನಮ್ಮ ಅಂತ ಕಗ್ಲಾಗ್ಲು ಕುನುವೆ. ಅವಾಗಿಂದ 20 ಕಿತ ಬಂದವಳೆ. ಹಾಂ, ಅದು ಅನ್ಕೊಂಡು ಉರ್ಸಕ್ಕೆ ಅಂತ ನೀನು ಹುಟ್ಟಿದ್ಯಾ ಅನ್ನಿಸ್ತದೆ ನೀನು ತೊಲಗೆ. ಅಯ್ಯೋ ಶಾರದಿ, ಹಂಗಾರೆ ಫ್ಯಾಕ್ಟ್ರಿ ಇಲ್ಲ ನಿನ್ನ ಕೈ ಸೇರಿಲ್ವೇ? ನಾನು ಊರಾಗಿರ್ಲಿಲ್ಲ ಹೇಳು, ನೆನ್ನೆ ಮೊನ್ನೆ ಎಲ್ಲನೂ. ಅದಕ್ಕೆ ನನಗೆ ಏನು ವಿಷಯನೂ ಗೊತ್ತಿರಲಿಲ್ಲ. ಎಲ್ಲ ನಿನ್ನ ಬಾಯಿಂದನೇ ಕೇಳ್ದಂಗಾಯ್ತು. ನಾನೇ ಎಲ್ಲ ಬಾಯಿ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ ಎಲ್ರಿಗೂ. ಅಯ್ಯೋ ಶಿವನೇ, ನಾನೇನು ಅನ್ಕೊಂಡಿದ್ದೆ ಶಾರದಿ? ಹಂಗಾರೆ ಆಸ್ತಿ ಪಾಸ್ತಿ ಫ್ಯಾಕ್ಟ್ರಿ ಎಲ್ಲ ಹೊಂಟೋಗ್ಬಿಡ್ತೆ. ಫ್ಯಾಕ್ಟ್ರಿ ಎಲ್ಲ ಬರ್ತದೆ ಅಂತ ಅನ್ಕೋತಿದ್ದೆ ನಾನು ಬಂದು ನಿಮ್ಮ ಇದ್ರ ಕ್ಯಾಮೆಕ್ ಸೇರ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ನೀನು ನೋಡ್ರೆ ಹಿಂಗೆ ಹೇಳ್ತಿದ್ಯಲ್ಲೇ. ಅಯ್ಯೋ ರಾಮ್ನೇ ಶಿವನೇ. ಅಯ್ಯೋ ಅಮ್ಮಿ, ಕೋರ್ಟ್ ಕೇಸು ಅಂತೀವಿ. 15 ವರ್ಷ ಆದ್ರೂ ಕೋರ್ಟ್ ಕೇಸ್ ಎಲ್ಲ ಮುಂದಕ್ಕೆ ಒಯ್ಯಕ್ಕಿಲ್ಲ. ಅದು ಏನೇನಾಯ್ತದೋ ಏನೇನು ಕತೆಯೋ, ಕೋರ್ಟ್ ಕೇಸು ಅಂತೀರಾ ಅಷ್ಟೇನೇ ಕತೆ. ಮುಗಿದೋಗ್ಬಿಡ್ತು ಅಂದ್ರೆ ನೀ ಅನ್ಕ. ಬುಡೆ ಶಾರದಿ, ಯಾಕೆ ತಲೆ ಕೆಡ್ಸ್ಕೊಂತೀಯ? ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಯಾರೋ ಒಬ್ರು ಬರ್ತಾರೆ, ಆಮೇಲೆ ನೀನು ಕೊಟ್ಟಿರೋ ಪ್ಯಾಕ್ನಾಗ ಇರ್ತಾರೆ, ನೋಡ್ಕೋತಾರೆ ಬೇಕಾರೆ. ಅಕಸ್ಮಾತ್ ನೀನು ಹೆಸ್ರುಗಾದ್ರೆ ಇಲ್ಲ ಅಂತಂದರೆ ಪಾಪ ಇನ್ನೇನು ಮಾಡ್ತಾರೆ? ಇರೋದ್ರಾಗೆ ಕೂಲಿನಲ್ಲಿಂದ ಮಾಡ್ಕೊಂಡು ತಿನ್ಕೊಂಡು ಇರ್ತಾರೆ. ನಮ್ಮಂಗೇನು ಬಡವ್ರಲ್ವಲ್ಲ ನೀವು, ಸಾವುಕಾರಲ್ವೇನೆ ನೀವು? ಹೆಂಗೋ ನಿಮ್ಮ ಜೀವನ ನಡೀತಕ್ಕ, ನಮ್ಮಂತ ಬಡಪಾಯಿ ಬಿಡದ? ಅಯ್ಯೋ ಬ್ಯಾಡ ನಮ್ಮ ಪರಿಸ್ಥಿತಿ. ಬಿಡವ ಸಂದಕ್ರಿ. ನಡಿಯಕ್ಕೋ ಹೋಗನ್ ಪಾಪ. ಬೊಸ್ರಿ ಹೆಂಗ್ಸು ಶಾನೆ ಅಯ್ಯೋ ಅನ್ನಿಸ್ಬಾರ್ದು ಪಾಪ. ಈಗಲೂ ಅಯ್ಯೋ ಅಂದ್ಬಿಟ್ಟವಳೆ. ನಡಿಯಕ್ಕ ಹೋಗನಿ. ಅಯ್ಯೋ ರಾಮ್ನೇ, ನಂಗೆ ವಿಷಯ ಗೊತ್ತಿರಲಿಲ್ಲ ಕಣಮ್ಮಿ, ಈಗಲೇ ವಿಷಯ ಗೊತ್ತಾಗಿದ್ದು. ಅಯ್ಯೋ ಫ್ಯಾಕ್ಟ್ರಿ ಎಲ್ಲ ಮತ್ತೆ ಕೋರ್ಟಿಗೆ ಬಿದ್ದುಬಿಟ್ಟೈತೆ. ಮತ್ತು ಇನ್ನು ನಮ್ಮೂರ ಫ್ಯಾಕ್ಟ್ರಿ ಓಪನ್ ಆಗೋದಿಲ್ಲ ಸುಳ್ಳು ಅನ್ನು. ನಾನು ಫ್ಯಾಕ್ಟ್ರಿ ಎಲ್ಲ ಓಪನ್ ಆಗ್ಬಿಟ್ಟಿದ್ದೆ ಇಷ್ಟೊತ್ತಿಗೆ ಏನೋ ಎತ್ತು ಅನ್ಕೊಂಡು ಬಂದರೆ ಈ ಪರಿಸ್ಥಿತಿ ಬಂದ್ಬಿಡ್ತೆ. ಆಗಲೇ ನೀಯ ತಗೊಳಪ್ಪ, ನಮ್ಮ ಊರಿಗದು ಏನು ವಕ್ರನೋ ಏನು. ಆ ಸಾವುಕಾರ ಕೊಯ್ಯಾಕಿದ್ದು ಏನು ನೆಟ್ಕ ಹಾಕಿಲ್ಲ ಬಿಡು, ಎಲ್ಲ ಎಡವಟ್ಟಾಗದೆ ನೀಯ. ಸರಿ ನೋಡಿ ಅಮ್ಮಿ ಹೋಗನ್ ಪಾಪ, ಅವಳಿಗೂ ನೋವಿತದೆ. ಯಾಕೆ ನಾವು ಸುಮ್ಕೇನಿಯ ಬಂದು ಕೊಡ್ಡಿ ಅಲ್ಲಾಡಿಸ್ಬೇಕು? ಗೊತ್ತಿರಲಿಲ್ಲ ಶಾರದಿ ನನಗೆ, ಗೊತ್ತಿನ ಕಣಮ್ಮಿ. ಬಾ ಹೋಗೋಣ. ಆನಂದ ಪರಮಾನಂದ ಪರಮಾನಂದ. ರೀ ನೋಡ್ರಿ ಎಲ್ರು ಹೆಂಗ್ ಆಡ್ಕಂತವ್ರು ನಮ್ಮನ್ನ. ಈಗ ನಾವು ಏನೇ ಮಾಡನಿ, ಏನು ಮಾಡೋಕ್ಕೂ ನನ್ನ ಕೈಲಿ ಆಯ್ತಿಲ್ವಲ್ಲೇ. ಏನು ತಲೆನಾಗ ಪಿಲಾನೇ ಓಡ್ತಿಲ್ವಲ್ಲೇ. ಏನು ಮಾಡಣೆ ಅದನ್ನ ನೀವೇ ಹೇಳಿ. ಏನು ಮಾಡೋಣ ಅಂತಂದರೆ ಏನಾರ ಒಂದು ಮಾಡಲೇಬೇಕು. ನೋಡಿ, ಮನೆ ಖಾಲಿ ಮಾಡಿಸಿ ಮತ್ತೆ ಬೀದಿಗೆ ಬೀಳೋದಕ್ಕಿಂತ ಮುಂಚೆನೇ ಯಾವ್ದನ್ನ ಸಂದಕ್ಕಿರೋ ಮನೆನ ನಾವು ಹುಡುಕಬೇಕು ರೀ. ಇಲ್ಲಾಂದ್ರೆ ಆಗಕ್ಕಿಲ್ಲ. ನೋಡಿ, ಯಾರ ಮನೆಗಾನ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ, ಯಾರನ್ನ ಸಂದಕ್ಕಿರೋ ಸಿಗ್ತಾರ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ನಿಮ್ಮ ತಲೆನಾಗ ಯಾವ್ದಾದ್ರು ಐಡಿಯಾ ಬರ್ತದೇನೋ. ಹೋಗನಿ, ನಮ್ಮನ್ನು ಇರಿಸ್ಕೊಳ್ಳೋಂಥ ಪುಣ್ಯಾತ್ಮರು ಯಾರವರೇ ಭೂಮಿ ಮೇಲೆ. ನನ್ನ ನೀನು ಕಂಡ್ರೆ ಯಾರಿಗೂ ಆಗಲ್ಲ ಅಂತಂದ್ರೆ ನನ್ನ ನಿನ್ನ ಯಾರೇ ಇರಿಸ್ಕೊಂತಾರೆ? ನೀನೇ ಹೇಳಿ, ಯಾರು ಇರಿಸ್ಕೊತಾರೆ ಹಂಗಂತೀರಿ? ಹ್ಞೂ,